ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಾನಿಪುರಿ ಪ್ರಿಯರಿಗೆ ಇಲ್ಲಿದೆ ನೋಡಿ ಒಂದು ಸ್ಪೆಷಲ್ ಪಾನಿಪುರಿ. ಈ ರೀತಿ ಪಾನಿಪುರಿ ನೀವು ತಿಂತಾ ಇದ್ರೆ ರಿಯಲಿ ಎಷ್ಟು ಚೆನ್ನಾಗಿರುತ್ತಂದರೆ, ಎಲ್ಲರೂ ಹೆಚ್ಚಾಗಿ ಮನೆಯಲ್ಲಿ ಪಾನಿಪುರಿ ಮಾಡಿ ತಿಂತೀರ. ಬಟ್ ನಾನು ಮಾಡಿದ ರೀತಿಯಲ್ಲಿ ಒಮ್ಮೆ ಪಾನಿಪುರಿ ಮಾಡಿ ವಾರಕ್ಕೆ ಒಂದ್ಸಲ ಮಿಸ್ ಮಾಡದೆ ತಿಂದೇ ತಿಂತೀರಾ. ಎಷ್ಟು ರುಚಿ ಇತ್ತಂದರೆ ಆ ಪಾನಿ, ಆಹಾ, ಹೇಳಕ್ಕೆ ಆಗಲ್ಲ. ರಿಯಲಿ ನಾನಂತೂ ಹೆಚ್ಚಾಗಿ ಹೊರಗಡೆ ಪಾನಿಪುರಿ ತಿನ್ನಲ್ಲ. ನನಗೇನಾದರೂ ಪಾನಿಪುರಿ ತಿನ್ಬೇಕನ್ಸಿದ್ರೆ ಈ ರೀತಿ ಮಾಡ್ತೀನಿ. ಬನ್ನಿ ಯಾವ ರೀತಿ ನಾನು ಪಾನಿನ ಮಾಡ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನಾನು 2 ಈ ಆಮ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯಿನ ತೊಗೊಂಡಿದ್ದೀನಿ. ಇವತ್ತು ಈ 2 ಬೆಟ್ಟದ ನೆಲ್ಲಿಕಾಯಿನ ಉಪಯೋಗಿಸ್ಬಿಟ್ಟು ಪಾನಿ ಮಾಡೋಣ. ಇಲ್ಲಿ ಒಂದು ಮಿಕ್ಸಿ ಜಾರಲ್ಲಿ 2 ರಿಂದ 3 ಇಂಚಷ್ಟು ಶುಂಠಿ, 5 ರಿಂದ 6 ಹಸಿಮೆಣಸಿನ್ಕಾಯಿ, ಇಲ್ಲಿ 2 ಈ ಆಮ್ಲ ಅಥವಾ ಬೆಟ್ಟದ ನೆಲ್ಲಿಕಾಯಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಬಾಯಲ್ಲಿ ನೀರು ಬರಿಸುವಂತಹ ಈ ಪಾನಿ, ಇದರ ರುಚಿ ನೋಡಿದರೆ ನೀವು ಇವಾಗಲೇ ಮಾಡಿ ತಿಂದೇ ತಿಂತೀರಾ. ಒಮ್ಮೆ ಮಾಡಿ ನೀವು ಇದ್ರ ಫ್ಯಾನ್ ಆಗೋದಂತೂ ಗ್ಯಾರಂಟಿ. ಸೊ ನೋಡಿದ್ರಲ್ಲ, ಇಲ್ಲಿ ನಾನು 2 ಈ ಬೆಟ್ಟದ ನೆಲ್ಲಿಕಾಯಿನ ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ನೀಟಾಗಿ ತೊಳೆದ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ಪ್ರಮಾಣದಲ್ಲಿ ಕೊತ್ತಂಬರಿ ಮತ್ತು ಪುದೀನನ ಹಾಕ್ಕೊಳ್ಳಿ. ತುಂಬ ಒಳ್ಳೆಯದು, ನಮ್ಮ ದೇಹವನ್ನು ತಂಪಾಗಿಡುತ್ತೆ ಪುದೀನ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಇದನ್ನು ನಾನು ಫೈನಾಗಿ ರುಬ್ಕೊಳ್ತೀನಿ. ಸೊ ಇದೇ ನೋಡಿ, ಯಾವುದೇ ಕೆಲವರು ಪಾನಿಪುರಿ ತಿಂತಿರ್ತಾರೆ ಬಟ್ ಕಲರೆಲ್ಲ ಹಾಕಿರ್ತಾರೆ. ಸೊ ಹಾಗಾಗಿ ಆದಷ್ಟು ಮನೆಯಲ್ಲಿ ನೀವು ಈ ರೀತಿ ಮಾಡಿ ತಿನ್ನೋದು ಒಳ್ಳೆಯದು. ಈಗ ಇದನ್ನು ಫೈನಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಸೋಸ್ಕೊಳ್ಳೋಣ. ಯಾಕಂದರೆ ತಿನ್ನುವಾಗ ಕೆಲವೊಂದು ಸಲ ಏನಾದರೂ ಈ ಕೊತ್ತಂಬರಿ ಇದೆಲ್ಲ ದಂಟದೆಲ್ಲ ಸಿಗುತ್ತೆ ಅಂಥೇಳಿ ನಾನು ಈ ಥರ ಒಂದು ಸೋಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ. ಮತ್ತು ಅದರಲ್ಲಿ ಈ ಥರ ನೋಡಿ, ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಸೋಸ್ಕೋಬೇಕು. ಪಾನಿ ತುಂಬ ಚೆನ್ನಾಗಿರುತ್ತೆ. ಅಥವಾ ಹಾಗೆ ಕೂಡ ನೀವು ಫೈನಾಗಿ ರುಬ್ಬಿದರೆ ಏನಿಲ್ಲ. ಇದರಲ್ಲಿ ನೋಡಿ ತುಂಬ ಫೈನಾಗಿದೆ, ಆದರೂ ಕೂಡ ನಾನು ಈ ಥರ ಸೋಸ್ಕೊಳ್ತಾ ಇದ್ದೀನಿ. ಪಾನಿ ತುಂಬ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ಒಂದು 4 ರಿಂದ 5 ಗ್ಲಾಸಷ್ಟು ನೀರನ್ನು ನೀವು ಹಾಕ್ಬೋದು ಈ ಪಾನಿಗೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಇಲ್ಲಿ 1 ಕಪ್ಪಷ್ಟು ನಾನು ಇಲ್ಲಿ ಹುಣಸೆ ರಸನ ನೆನೆಸಿ ಅದರ ರಸ ತೆಗೆದು ಇಟ್ಕೊಂಡಿದ್ದೆ, ಹುಣಸೆ ಹಣ್ಣನ್ನು. ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಕಾಲು ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಸೊ ಬೆಲ್ಲ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಹೇಳಿದ್ನಲ್ಲ, ಇಷ್ಟೇ ನೀರು ಅಂತ ಏನಿಲ್ಲ. ನಿಮಗೆ ರುಚಿಗೆ ಅನುಗುಣವಾಗಿ ಅಥವಾ ಸ್ವಲ್ಪ ಜಾಸ್ತಿ ಸ್ಪೈಸಿ ಅನಿಸಿದರೆ ನೀರು ಕೂಡ ಹಾಕ್ಕೋಬೋದು ಜಾಸ್ತಿ. ಈಗ ಈ ಪಾನಿ, ಈಗ ಇದನ್ನು ರುಬ್ಕೊಂಡು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಇದಕ್ಕೆ ಕೆಲವೊಂದು ಮಸಾಲೆನ ಹಾಕ್ಕೊಳ್ಳೋಣ. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಒಂದೊಂದಾಗೆ. ಈಗ ಇದರಲ್ಲಿ ಒಂದು ಸ್ವಲ್ಪ ಏನಂದರೆ ಒಂದು 1/4 ಟೀ ಸ್ಪೂನಷ್ಟು ಇಲ್ಲಿ ನಾನು ಜೀರಿಗೆ ಪುಡಿ, ಹುರಿದು ಪುಡಿ ಮಾಡಿದ ಜೀರಿಗೆ ಪುಡಿ, ಹಾಗೆ 1/4 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪುಡಿ, 2.5 ಟೀ ಸ್ಪೂನಷ್ಟು ಚಾಟ್ ಮಸಾಲಾನ ಹಾಕ್ಕೋಬೇಕಾಗತ್ತೆ. ಇಷ್ಟು ಸಾಕು. ಇಷ್ಟೆಲ್ಲ ಹಾಕ್ಕೊಂಡು ಈ ಥರ ಪಾನಿ ರೆಡಿ ಮಾಡಿಟ್ಕೊಳ್ಳಿ. ಈ ಕಾಳು ಮೆಣಸಿನ ಪುಡಿ ಹಾಕಿರೋದ್ರಲ್ಲ, ಗಂಟಲಿಗೆ ಹಿತ, ಕೆಮ್ಮು, ಶೀತ, ಜ್ವರ ಬಂದರೂ ಕೂಡ ದೂರ ಆಗುತ್ತೆ. ಕೆಲವೊಂದು ಸಲ ಏನಾದರೂ ಬಾಯಿ ಕೆಟ್ಟಿದೆ, ಏನಾದರೂ ತಿನ್ನಬೇಕು ಅಂತ ಅನಿಸಿದರೆ ಈ ರೀತಿ ಪಾನಿಪುರಿ ತಿನ್ನಿ. ನಿಮ್ಮ ಬಾಯಿ ರುಚಿನೂ ಬರುತ್ತೆ, ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಕೊಂಡು, ಈ ಪಾನಿಪುರಿಲಿ ಸ್ವಲ್ಪ ಸ್ಟಫಿಂಗ್ ಬೇಕಾಗತ್ತೆ, ಅಂದರೆ ತೋರಿಸ್ತೀನಿ ಯಾವ ರೀತಿ ಅಂತ. ಸೊ ಈಗ ಇಲ್ಲಿ 1 ಆಲೂಗಡ್ಡೆ ನಾನು ಬಾಯ್ಲ್ ಮಾಡಿ ಇಟ್ಟಿದ್ದೆ. ಕುದಿಸಿರುವಂತಹ ಈ ಆಲೂಗಡ್ಡೆ ಸಿಪ್ಪೆ ತೆಗೆದುಬಿಟ್ಟು ಈ ಥರ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಎಲ್ಲ ಮ್ಯಾಶ್ ಮಾಡ್ಕೋಬೇಕು. ಈ ಥರ ನಾನು ತೋರಿಸ್ತಾ ಇದ್ದೀನಲ್ವ, ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ನಾನು ಹೇಳದೇ ಇದ್ರೆ ಫ್ಯಾನ್ ಆಗಿಬಿಡ್ತೀರಾ ಅಂತ. ಈಗ ಇಲ್ಲಿ ನೋಡಿ, ಜಾಸ್ತಿ ಪ್ರಮಾಣದಲ್ಲಿ ಅಂದರೆ 1 ಕಪ್ಪಷ್ಟು ನಾನು ಈ ಕಡಲೆಕಾಳು ಮೊಳಕೆ ಬಂದಿರೋದಿತ್ತು, ಅದನ್ನು ಬಾಯ್ಲ್ ಮಾಡಿ ಅಂದರೆ ಕುದಿಸ್ಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, 1/4 ಟೀ ಸ್ಪೂನಷ್ಟು ಗರಂ ಮಸಾಲ, 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, 1/4 ಟೀ ಸ್ಪೂನಷ್ಟು ಧನಿಯಾ ಪುಡಿ, 1/4 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್, ಕಾಳು ಮೆಣಸಿನ ಪುಡಿ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಚಾಟ್ ಮಸಾಲ, ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸೊ ಈಗ ಅದು ಬಟ್ಲು ಸ್ವಲ್ಪ ಕಡಿಮೆ ಅನಿಸು. ಈಗ ನಾವು ಒಂದು ಬೇರೆ ಪಾತ್ರೆಯಲ್ಲಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನಂತರ ಇಲ್ಲಿ ಸ್ವಲ್ಪ ನಾನು ಅಂದರೆ ಒಂದು ದೊಡ್ಡ ಗಾತ್ರದಲ್ಲಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದರ ಅರ್ಧದಷ್ಟು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿದ್ರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಈ ಸ್ಟಫಿಂಗ್ ಅಂದರೆ ಈ ಪಾನಿಪುರಿ ತಿನ್ನುವಾಗ ಇದರಲ್ಲಿ ಫಿಲ್ ಮಾಡಿಬಿಟ್ಟು ಆಮೇಲೆ ಪಾನಿ ಹಾಕಿದರೆ ಎಷ್ಟು ರುಚಿ ಇರುತ್ತೆ ಗೊತ್ತಾ. ಕಡಲೆಕಾಳು ಕೂಡ ಕರೆಕ್ಟಾಗಿ ಬೆಂದಿದೆ. ಸೊ ಪರ್ಫೆಕ್ಟಾಗಿ ಇದೆ. ಈಗ ಇದನ್ನು ನೀಟಾಗಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸೊ ಈ ಸ್ಟಫಿಂಗ್ ಕೂಡ ರೆಡಿ ಆಯಿತು, ಪಾನಿ ಕೂಡ ರೆಡಿ ಆಯಿತು. ಆರೋಗ್ಯಕರವಾದ ಈ ಪಾನಿಪುರಿ. ಮತ್ತು ಈ ಪಾನಿಪೂರಿಗೆ ನಾನು ಅಂದರೆ ಪೂರಿನ ನಾನು ಒಂದು ಸಲ
ಪೂರಿ ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ನಾನು ವಿಡಿಯೋ ಶೇರ್ ಮಾಡಿದೆ. ಬಟ್ ಇವತ್ತು ನಾನು ಪೂರಿ ವಿಡಿಯೋ ಮಾಡ್ತಾ ಇಲ್ಲ, ಜಸ್ಟ್ ಪಾನಿ ಮತ್ತು ಆ ಸ್ಟಫಿಂಗ್ ಮಾತ್ರ ಮಾಡ್ತಾ ಇದ್ದೀನಿ. ನೋಡಿ, ಈ ರುಚಿಯಾದಂತಹ ಬಾಯಲ್ಲಿ ನೀರೂರಿಸುವಂತಹ ಈ ಪಾನಿ ಕೂಡ ರೆಡಿ ಆಯಿತು. ಹಾಗೆ ಇದು ಸ್ಟಫಿಂಗ್ ತುಂಬ ಚೆನ್ನಾಗಿರುತ್ತೆ, ಹೈ ಪ್ರೋಟೀನ್ ಇರುತ್ತೆ. ಯಾಕಂದರೆ ಕಡಲೆಕಾಳಲ್ಲಿ ತುಂಬಾ ಪ್ರೋಟೀನ್ ಅಂಶ ಇರುತ್ತೆ. ಈಗ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ಅದ್ರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಈ ರೀತಿ ಪೂರಿನ ಮನೆಯಲ್ಲೇ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ನಾನು ಒಂದು ಮಾರ್ಕೆಟಿಂದ ತರಿಸಿದ್ದೆ. ಸೊ ಇದನ್ನು ನಾನು ಅಂದರೆ ಇನ್ಸ್ಟೆಂಟ್ ಪೂರಿ ಅಂತ ಹೇಳ್ಬೋದು, ಅಥವಾ ಮನೆಯಲ್ಲೇ ಮಾಡಬೇಕಂದ್ರೆ ನಾನು ಹೇಳಿದೆ ನಿಮಗೆ ಒಂದು ಸಲ. ನಾನು ಪೂರಿನೂ ಕೂಡ ಅಂದರೆ ಯಾವ ರೀತಿ ಮಾಡಬೇಕು ಅಂತ ಕೂಡ ನಾನು ವಿಡಿಯೋ ಶೇರ್ ಮಾಡಿದ್ದೆ. ಅದರ ಲಿಂಕ್ ಏನಾದರೂ ಬೇಕಾದರೆ ನಾನು ನಿಮ್ಗೆ ಲಿಂಕ್ ಕೂಡ ಶೇರ್ ಮಾಡ್ತೀನಿ. ಸೊ ಈಗ ಎಷ್ಟು ಬೇಕೋ ಅಷ್ಟು ಈ ಪೂರಿನ ಫ್ರೈ ಮಾಡಿ ಕೂಡ ಇಟ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಪಾನಿಪುರಿ ತಿನ್ನಬೇಕು ಅಂತ ಅನಿಸ್ತಾ ಇದ್ದರೆ ಈ ವಿಡಿಯೋ ನೋಡಿದ ತಕ್ಷಣವೇ ಇವಾಗಲೇ ಮಾಡಿ ತಿನ್ನಿ. ಸೊ ನೋಡಿದ್ರಲ್ಲ, ಹೈ ಪ್ರೋಟೀನ್ ಸ್ಟಫಿಂಗ್ ಈ ಪೂರಿದು ರೆಸಿಪಿ ನಾನು ನಿಮಗೆ ತೋರಿಸಿದ್ದೀನಿ. ಮತ್ತು ಏನಂದರೆ ಈ ಸೇವ್ ಆಲೂ ಭುಜಿಯಾ ಕೂಡ ಆಲ್ರೆಡಿ ಇದ್ರ ವಿಡಿಯೋ ಶೇರ್ ಮಾಡಿದ್ದೀನಿ. ಭುಜಿಯಾ ಸೇವ್ ಬೇಕಂದರೆ ಲಿಂಕ್ ಅಂತ ಕಮೆಂಟ್ಸ್ ಮಾಡಿ, ಅದ್ರ ಲಿಂಕ್ ಕೂಡ ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಈಗ ಈ ಪೂರಿ ನೋಡಿ ತಿನ್ನಲಿಕ್ಕೆ ರೆಡಿ ಆಯಿತು. ಈ ರೀತಿ ಸ್ವಲ್ಪ ನೋಡಿ, ಈ ಥರ ಹೋಲ್ ಅಂದರೆ ಈ ಥರ ಮಾಡಿಬಿಟ್ಟು ಈ ಸ್ಟಫಿಂಗ್ ಅದರಲ್ಲಿ ಫಿಲ್ ಮಾಡಬೇಕು. ಎಷ್ಟು ರುಚಿ ಇರುತ್ತೆ ಅಂದರೆ ರಿಯಲಿ ನಿಮಗೆ ಬಾಯಲ್ಲಿ ನೀರು ಬರ್ತಾ ಇದ್ದರೆ ನಾನು ಹೇಳ್ತಾ ಇದ್ದೀನಿ, ಇವಾಗಲೇ ಮಾಡಿ ತಿನ್ನಿ. ಇವಾಗಲೇ ಮಾಡಿ ತಿಂದರೆ ನೀವು ಇದ್ರ ರುಚಿ ಮರೆಯೋದಿಲ್ಲ. ಪದೇ ಪದೇ ಮಾಡಿ ತಿನ್ನೋದಂತೂ ಗ್ಯಾರಂಟಿ. ಸೊ ಈ ಆರೋಗ್ಯಕರವಾದ ರುಚಿಯಾದಂತಹ ಈ ಪಾನಿ ಕೂಡ ಇದರಲ್ಲಿ ಹಾಕಿಬಿಟ್ಟು ತಿಂತಾ ಇದ್ದರೆ ಆಹಾ ಎಂಥ ರುಚಿ ಅಂತಿಲ್ಲ, ರಿಯಲಿ ಅದ್ಭುತ ಅಂತ ಹೇಳ್ಬೋದು. ನನ್ನ ಫೇವ್ರೆಟ್ ರೆಸಿಪಿ ಇವತ್ತು ನಿಮಗೆ ಶೇರ್ ಮಾಡಿದ್ದೀನಿ. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಏನು ಗೊತ್ತಾ, ಈ ಪಾನಿಪುರಿ ಒಂದು ತಿಂದರೆ ಸಾಕಾಗಲ್ಲ. ಒನ್ ಟೈಮ್ ಇದ್ರ ರುಚಿ ನೋಡಿದರೆ ತಿಂತಾನೆ ಇರ್ತೀರ. ಮಿಸ್ ಮಾಡದೆ ನೀವು ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.